ಅದಿಯೇ ಚಿನಿ ಇಲ್ಲಿ ಆಡೋಣ. ಆ ಶಿಲ್ಪಾಂಟಿ ಹೋಗೈತೆ ಆಲೇನೆ. ಹೋಗೈತೆ ಬಾರ ಅಣ್ಣ ಇಲ್ಲಿ ಆಡೋಣ. ಅಪ್ಪಾಯಿ ಬರ್ಲಿ ಇರು ಹೇಳ್ತೀನಿ. ಶಿಲ್ಪಾಂಟಿ ಹಿಂಗೆಲ್ಲ ನಾನು ಒಯ್ದು ಕೂರು ನಿಗೃತ ಅಂತಾನ. ಹೇಳಣ ಸುಮ್ಮೀರು ನೀನು. ಹೇಳಿ ಸರಿಯಾಗಿ ಬೈಸೋಣ ಸುಮ್ಮೀರು. ಅಪ್ಪಾಯಿ ಬರ್ಲಿ. ಅಪ್ಪಾಯಿ ಬಂದಾಗ ಹೇಳೋಣ ಬಾ. ರಾಮು, ವೀಣಾ ಏನ್ ಮಾಡ್ತಾ ಇದೆ ಇಲ್ಲಿ? ಎಲ್ಲಿ ನಿಮ್ಮಮ್ಮ? ಯಾಕಮ್ಮ ಚಿನಿ, ಯಾಕೆ? ಏನ್ ಮಾಡ್ದ ನಿಮ್ಮ ಅಣ್ಣಯ್ಯ? ಒಯ್ದ್ನ ಹೇಳು. ಯಾಕೋ ರಾಮು, ಒಯ್ದೇನೋ ನಿನ್ ತಂಗಿನ? ಕರ್ಕೊಂಡು ಆಟ ಆಡ್ಬೇಕು, ಅವಳನ್ನ ಅಳಿಸ್ಬಾರ್ದು ಅಂತ ಹೇಳಿದ್ದೆ ತಾನೆ. ಮತ್ತೆ ಅವಳನ್ನ ಅಳಿಸ್ತಾ ಇದೀಯಾ? ಒದಿತೀನಿ ನೋಡಿ ನಿನ್ಗೆ. ಸರಿಯಾಗಿ ಬಿಡ್ತೀನಿ ನೋಡಿ. ಇವಾಗ ಇನ್ನೊಂದ್ಸಲ ಏನಾದ್ರೂ ಒದಿಯೋದು ಅಳಿಸೋದು ಮಾಡಿದ್ರೆ ಅಷ್ಟೇನೆ. ಅಯ್ಯೋ ಅಪ್ಪ, ನಾನೇನು ಮಾಡಿಲ್ಲ ಅವಳಿಗೆ ಏನಾಯ್ತು ಗೊತ್ತಾ? ಸುಳ್ಳು ಹೇಳ್ಬೇಡ, ಸುಮ್ಮನಿರ. ಇವೇ ಮಾಡೋದೆಲ್ಲ ಮಾಡಿರ್ತಾನೆ. ಏನಾಯ್ತು ಗೊತ್ತಾ ಅಂತಾನ ಇನ್ನೇನೋ ಸುಳ್ಳು ಹೇಳಕ್ ಬರ್ತಾನೆ. ಏನಮ್ಮ ಮಾಡ್ದ ವೀಣಾ? ಹೇಳಮ್ಮ ಚಿನಿ. ಅಪ್ಪ, ಅಣ್ಣ ಏನು ಮಾಡ್ಲಿಲ್ಲ, ಅವನೇನು ಅದಿಲಿಲ್ಲ, ಸುಮ್ಮನೆ ಆಟ ಆಡ್ತಿದ್ವಿ ನಾನು ಅವನು ಚೆಂಡಾಟನ ಇಲ್ಲಿ. ಅವಾಗ ಆಟ ಆಡ್ತಾ ಇದ್ದಾಗ ಶಿಲ್ಪಾಂಟಿ ಬಂತು. ಶಿಲ್ಪಾಂಟಿನೇ ನನ್ನ ಒದಿತು, ಜಡೆ ಹಿಡ್ಕೊಂಡು ಎಳಿತು. ಹೌದಾ? ಆ ಶಿಲ್ಪ ಇಲ್ಲಿಗೆ ಬಂದಿದ್ಲ? ಯಾವಾಗ ಬಂದಿದ್ಲು ರಾಮು? ನೀನೇ ಎಲ್ಲ ಇದ್ದೆ? ನೀನು ಓದಿಬೇಡ ಅಂತ ಹೇಳ್ಬೇಕು ತಾನೆ? ಅಯ್ಯೋ ಅಪ್ಪ, ನಾನು ಸರಿಯಾಗಿ ಒದ್ದೆ. ಶಿಲ್ಪಾಂಟಿಗೆ ಜಡೆ ಹಿಡ್ದು ಹಿಂಗೆ ತಳ್ದೆ, ದಬ್ಬಂತ ಬಿತ್ತು. ಆಮೇಲೆ ಅಜ್ಜಿ ಬಂದು ಹೋದ್ರು. ಅವ್ರು ಒಳಕ್ ಹೋಗಿ ಏನೋ ಮಾತಾಡ್ತಿದ್ರು. ನಾವ್ ಹತ್ರ ಹೋಗಿ ಆಟ ಆಡಿ ಇವಾಗ ಬಂದ್ವಿ. ಹೌದಾ? ಎಲ್ಲಿ ನಿಮ್ಮ ಅಜ್ಜಿ? ಎಲ್ಲೈತೆ? ಒಳಗೈತೇನ ಗೊತ್ತಿಲ್ಲ ಕಣಪ್ಪ. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಆ ಶಿಲ್ಪನ್ಗೆ ಸಿಕ್ಕಿದ್ರೆ ಸರಿಯಾಗಿ ಹೇಳ್ತೀನಿ. ಇನ್ನೊಂದ್ಸಲ ಇತ್ಲಾಗೆ ತಲೆ ಹಾಕ್ಬಾರ್ದು, ನಿಮ್ಮ ತಂಟೆಗೆ ಬರಬಾರ್ದು. ಹಂಗೆ ಮಾಡ್ತೀನಿ ಇರು. ಅಳ್ಬೇಡ ಸುಮ್ಮನಿರು. ನಡೀರಿ ಒಳಕ್ಕೆ, ನಡೀರಿ. ಬಾರೋ ಕೃಷ್ಣಪ್ಪ, ಬಾ ಕುಕವ. ಕುಕಮದಂಗೆಲ್ಲಿ ಎಲ್ಲಿ ಆ ಶಿಲ್ಪ? ಶಿಲ್ಪ ಬಂದಿಲ್ಲ ಇಲ್ಲಿಗೆ? ಹ್ಞೂ ಕಣ, ಬಂದಿದ್ದ. ಇವಾಗ ಒಂದು ಸ್ವಲ್ಪ ತಾತ ಅವಳು ಮಂತಕ್ಕೆ ಹೋದ್ಲು ಏನೋ ಕೆಲಸ ಅಂತಾನ. ಯಾಕೆ ನೀನು ಮಾತಾಡ್ಸ್ಬೇಕಾಗಿತ್ತ ಏನೋ? ನನ್ನ ಮಾತಾಡ್ಸೋದಲ್ಲ, ಎರಡು ಕೆನ್ನಿಗೆ ಬಾರಿಸ್ಬೇಕಾಗಿತ್ತು ಅವಳಿಗೆ, ಅದಕ್ಕೆ. ಏನಂದ್ರೆ ಬಾರಿಸ್ಬೇಕಾಗಿತ್ತು? ಯಾಕೋ ಏನ್ ಮಾಡಿದ್ಲು ಅವಳು? ಯಾಕೋ ಹಿಂಗಂತ ಇದ್ಯಾ? ಈ ಮನೆಗೆ ಬರಂಗಿಲ್ವೇನೋ? ಅಲ್ಲ ಏನೋ ನನ್ನ ತಮ್ಮನ ಮಗಳು ಇಲ್ಲೇ ಇದ್ದಾಳೆ, ಕಷ್ಟ ಸುಖ ಅಂತ ಆದ್ರೆ ಏನೋ ಹೇಳ್ಕೊಳಕ್ ಬರ್ತಾಳಪ್ಪ. ಹಂಗಂತ ಹೇಳಿ ಮನೆಗೆ ಬರ್ಬೇಡ ಅಂತ ಹೇಳ್ತಿದ್ಯಾ? ಯಾಕೆ ಬರಬಾರ್ದು? ನಾನು ಅವಳನ್ನ ಈ ಮನೆಗೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಬಂದವಳು ನೆಟ್ಟಿಗೆ ಏನು ಮಾತಾಡಬೇಕು ಮಾತಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಅವಳ ಮನೆಗೆ ಅವಳು ಅದು ಬಿಟ್ಬಿಟ್ಟು ನಮ್ಮ ಮಕ್ಳ ಮೇಲೆ ಇದನ್ನು ತೋರ್ಸಕ್ಕೆ ಹೋಗ್ತಾಳ? ನಾವಿಲ್ಲ ಅಂತ ಹೇಳಿ ಏನು ಅಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು? ಹೆಂಗೆ ಬೇಕಂಗೆ ಒದೆಯೋದು ಬೈಯೋದು ಎಲ್ಲ ಮಾಡ್ತಾಳಂತೆ ಅವಳು. ನೋಡು ನನ್ನ ಮಗಳು ಹೆಂಗೆ ಅಳ್ತಾ ಇದ್ದಾಳೆ ಕಣ್ಣೀರು ಹಾಕೊಂಡು. ಒತ್ತು ಶಿಲ್ಪಾಂಟಿ ಅಂತಾನೆ. ಅಲ್ಲ, ಅವ ಹುಡುಗರು ಮರ್ಯಾದೆ ಕೊಟ್ಟು ಶಿಲ್ಪಾಂಟಿ ಅಂತ ಅಷ್ಟು ಇದ್ರಾಗ ಮಾತಾಡಿಸ್ತಾ ಪ್ರೀತಿಯಿಂದಾನೆ. ಆದರೆ ಅವಳಿಗೆ ಅದನ್ನು ಆ ಪ್ರೀತಿನ ತಗೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ನಾಚಿಕೆ ಆಗಬೇಕು, ಅಷ್ಟು ದೊಡ್ಡವಳಾಗಿದ್ದಾಳೆ. ಅದಕ್ಕೆ ಮತ್ತಿಗೆ ಅವಳು ಬಾಳು ಇನ್ನೂ ನೆಟ್ಟಗಾಗಿಲ್ಲ. ತವ್ರ ಮನೆಗೆ ಹೋದ್ರೂ ಅಲ್ಲೂ ಒಂದು ತಿಂಗಳೂ ಇದ್ದಿಲ್ಲ, ಓಡ್ ಬಂದೇವಳೆ. ಏನು ಕೃಷ್ಣಪ್ಪ? ಅಲ್ಲ, ನಿಮ್ಮ ಮಾವನ ಮಗಳೇನೆ ನೀನು ಈ ತರ ಮಾತಾಡ್ತಾ ಇದೆಯಲ್ಲೋ? ಬಿಡು, ಏನೋ ಪಾಪ ಅವಳು ಏನೋ ತಪ್ಪು ಮಾಡಿದಾಳೆ, ಅದಕ್ಕೆ ಹಂಗೆಲ್ಲ ಮಾಡಬಾರ್ದಮ್ಮ ಅಂತ ಒಂದೇಟು ಹಿಂಗೆ ಮುಟ್ಟಿಳಂತ ಅಷ್ಟೇ. ಅದು ಜೋರಾಗೂ ಹೊಡಿಲಿಲ್ವಂತೆ. ಅಷ್ಟೇನೆ. ಅಷ್ಟಕ್ಕೆ ಅವಳು ಕಾಯ್ದೋಳು ಕಣತ್ತೆ. ಅವಳು ಮಾವ ಏನಂತಾನೋ ಏನೋ ಹೇಳ್ಬಿಡು, ನಾನೇನು ಅವಳನ್ನೇನು ಒದ್ದಿಲ್ಲ ಅಂತ ಹೇಳೋದ್ಲು. ಬಿಡು ಪಾಪ, ಏನೋ ಆಟ ಆಡ್ತಿದ್ಲಂತೆ. ಹಂಗೆಲ್ಲ ಆಟ ಆಡೋದು ಹಿಂಗೆ ಕಣಮ್ಮ ಅಂತ ಹೇಳಕ್ ಹೋದ್ಲಂತೆ. ಅದಕ್ಕೆ ಅವಳಿಗೇನೆ ಬಾಲ್ ತಗೊಂಡು ಎಸ್ನಂತೆ ಇವನು. ಅದಕ್ಕೆ ಅವಳು ಪಾಪ ಬೇಜಾರು ಮಾಡ್ಕೊಂಡು ಅವಳೇನು ಒದಿಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳ್ತಾಳೆ ನೋಡತ್ತೆ ಅಂತ ಹೇಳ್ತಿದ್ಲು. ಇವಳು ಸುಳ್ಳು ಹೇಳ್ತಾಳೆ. ಸುಮ್ಮನಿರು. ಸುಮ್ಮನಿರ್ತೀಯನಮ್ಮ. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಅವರು ಅವ್ರ ಬಾಯಲ್ಲಿ ಸುಳ್ಳು ಅನ್ನೋದು ಬರಲ್ಲ. ಇನ್ನೊಬ್ರು ಯಾರಾದರೂ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಅಂತ ಹೇಳ್ಕೊಟ್ರೆ ಅವಾಗ ಸುಳ್ಳು ಹೇಳ್ತಾರೆ ಅಷ್ಟೇ. ದೊಡ್ಡವ್ರು ಹೇಳ್ದಂಗೆ ಅವರು ಸುಳ್ಳು ಯಾವತ್ತೂ ಅಷ್ಟು ನಿಖರವಾಗಿ ಹೇಳೋಕ್ಕಾಗಲ್ಲ. ದೊಡ್ಡವರಾದರೆ ಯೋಚನೆ ಮಾಡಿ ಸುಳ್ಳು ಹೇಳ್ತಾರೆ. ತಿಳ್ಕೊ, ನೀನು ಹೇಳ್ತಾ ಇರೋದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಆ ಶಿಲ್ಪ ನನ್ನ ಮಗಳಿಗೆ ಹೊಡೆದು ಜುಟ್ಲಿಟ್ಟು ನಿಗ್ರದ್ಲಂತೆ. ನೀನಿದ್ದ ಇಲ್ಲೇನೆ ಅವಾಗ? ಹೌದಾ? ಅಯ್ಯೋ ಇಲ್ಲ ಕಣೋ, ಹಂಗೆಲ್ಲ ಏನು ಮಾಡಿಲ್ಲ ಕಣತೆ. ಸುಮ್ಮನೆ ಹೇಳ್ತಾ ಇದ್ದಾಳೆ ಅವಳು ಅಂತಾಳೆ. ನಿನ್ನ ಮಗಳು ತುಂಬಾ ನಾಟಕ ಮಾಡ್ತಾಳೆ ಕಣೋ. ಈಟಿದ್ರು ಅಷ್ಟಾಯ್ತು ಅಂತ ಅನ್ನೋ ಥರ ಹೇಳ್ತಾಳೆ. ನಾನು ಏನಾದರೂ ಒಂದು ಮಾತು ಹಂಗೆ ಮಾಡಬಾರ್ದಮ್ಮ ಅಂತಂದ್ರೆ ನನಗೆ ತಿರ್ಗಿಸಿ ಮಾತಾಡ್ತಾಳೆ. ಹೋಗಿ ಅಜ್ಜಿ ಮುತ್ಕಿ ಪತ್ಕಿ ಅಂತ ಏನೇನೋ ಬೈತಾಳೆ ಕಣೋ ನಿನ್ನ ಮಗಳು. ಅವಳು ಸರಿ ಇಲ್ಲಪ್ಪ. ರಾಮು ಅದಕ್ಕೆ ಅವನು ನನ್ನ ತಂಗಿನ ಯಾಕೆ ಒದಿಯೋದು ಅಂತ ಅವನು ಬರ್ತಾನೆ ನೋಡಪ್ಪ. ಅಲ್ಲ, ನಮ್ಮ ರಾಮುಗಿರೋ ಬುದ್ಧಿ ಅವ್ಳು ಆ ಪಿಳಿಗಿಲ್ಲ. ಏನಾಯ್ತು ರೀ? ಏನಾಯ್ತು? ಏನೂ ಇಲ್ಲ ರಾಧಾ, ನೀನೆಲ್ಲಿಗೆ ಹೋಗಿದ್ದೆ? ನಾನು ನಮ್ಮ ಅಮ್ಮ ಇರ್ ಅಂತ
ಮಾತಾಡ್ಸಕ್ ಹೋಗಿದ್ದೆ. ನನ್ನ ತಮ್ಮ ರಮೇಶ ಯಾವ್ದೋ ಜಾತ್ರೆಗೇನೋ ಎತ್ತರಕ್ಕೆ ಅಂತ ಹೋಗಿದ್ದಂತೆ. ಯಾರ ಜೊತೆಗೋನ ಅಲ್ಲಿ ಜಾತ್ರೆಯಲ್ಲಿ ಇವ್ರಿಗೆ ಆಟ ಆಡಕ್ಕೆ ಅಂತಾನ ಟ್ಯಾಕ್ಟ್ರಿನ ತಗೊಂಬಂದೇವನಿ. ಆಟ ಆಡಕ್ಕೆ. ರಾಮು, ವೀಣಾ, ತಗೊಳ್ರಿ, ಹೋಗಿ ಆಟ ಆಡೋಗ್ರಿ. ಟ್ಯಾಕ್ಟ್ರಿ ವೀಣಾ ಇಲ್ಲೋಡಿಲಿ, ಅಮ್ಮ ನಮಗೆ ಟ್ಯಾಕ್ಟ್ರಿ ತಂದೈತೆ, ಬಾ ನಾವು ಮಣ್ಣು ತುಂಬ ಆಟ ಆಡೋಣ. ಮಣ್ಣು ತಗೊಂಡು ಆಟನ ಬಾ. ಅಮ್ಮ ನನಗೊಂದು ಕೊಡಮ್ಮ. ನನಗೊಂದು. ನಿಮಗೆ ಕಂಡ್ರು ಇಬ್ಬರಿಗೂ ಒಂದೊಂದು ಅಂತ ನಿಮ್ಮ ಮಾವ ಜಾತ್ರೆಯಿಂದನ ತಗೊಂಬಂದಿದ್ದಾನೆ ನಿಮ್ಗೆ ಆಟ ಆಡಕ್ಕೆ ಅಂತಾನೆ. ನಾನು ಹೋಗಿದ್ನ ತಗೊಂಡೋಗಿ ಕೊಡಕ್ಕ ಅಂತ ಕೊಟ್ಟ. ತಗೊಳ್ರಿ, ಆಟ ಆಡೋಗ್ರಿ, ಹೊರಕ್ಕೆ ಹೋಗಿ. ಚಿನ್ನಿ ನಿನಗಿದು, ತಗೊಳ್ಳೋ ಚಿನ್ನು ನಿನಗಿದು. ಸರಿ ಅಮ್ಮ, ನಾವು ಹೋಗಿ ಹೊರಗೆ ಆಟ ಆಡ್ತೀವಿ, ನಾನು ಅಮ್ಮ ನೀನು. ಸರಿ ಆಯ್ತು, ದೂರ ಹೋಗ್ಬೇಡ್ರಿ ಎಲ್ಲೂನು, ಇಲ್ಲೇ ಮಂತಾಗಿ ಆಟ ಆಡ್ರಿ. ಸರಿ ಅಮ್ಮ, ಇಲ್ಲೇ ಆಟ ಆಡ್ತೀವಿ, ನಡಿಯ ಅಣ್ಣ ಆಟ ಆಡಕ್ ಹೋಗೋಣ. ಎಲ್ಲೂ ದೂರ ಹೋಗ್ಬೇಡ್ರಿ, ಜಾಸ್ತಿ ದೂರನ, ಇಲ್ಲೇ ಆಟ ಆಡ್ರಿ ಇಬ್ರುನು, ಹಂಗ. ಸರಿ ಆಯ್ತಮ್ಮ. ಹೋದ್ರ ಮಕ್ಕಳು? ಯಾರು ರಮೇಶ ತಂದಂತವನ? ಹೌದು ಕಣ್ರಿ, ಎಲ್ಲೋ ಜಾತ್ರೆಗೇನೋ ಎತ್ತರಕ್ಕೇನೋ ಏನಕ್ಕ ಹೋಗಿದ್ರಂತೆ, ಯಾರ ಜೊತೆ ಹೋಗಿದ್ದಂತೆ, ಅಲ್ಲಿ ಇವ್ರು ನೆನೆಸ್ಕೊಂಡು ತಗೊಂಬಂದಿದ್ದಾನೆ ಹೇಳ್ದ ಆಟ ಆಡಕ್ಕೆ ಅಂತಾನ. ಹೌದಾ? ಅಲ್ಲ ಮಕ್ಕಳನ್ನ ಇಲ್ಲಿ ಬಿಟ್ಟು ನೀನು ಹೋಗಿದ್ಯಾ ನಿಮ್ಮ ಅಮ್ಮಯ್ಯರ ಮಂತಕ್ಕೆ? ಇವ್ರು ಆಟ ಆಡ್ಬೇಕಾರೆ ಆ ಶಿಲ್ಪ ಬಂದು ವೀಣನ ಹೊಡೆದು ಜುಟ್ಟಿಡ್ದು ಎಳ್ದ್ಲಂತೆ. ಹೌದಾ? ಅಯ್ಯೋ, ಯಾರು ಇರ್ಲಿಲ್ವಾ ಮನೆತೆಗೆ? ಅತ್ತೆ ಇತ್ತಲ್ಲ, ಅತ್ತೆ ನೀನ್ ಇರ್ಲಿಲ್ವಾ? ಅಲ್ಲ ಶಿಲ್ಪ ಅವಳಿಗೆ ಗೊತ್ತಾಗಲ್ಲ, ಅವಳೇ ಚಿಕ್ಕ ಹುಡುಗಿನ ಅಲ್ಲ, ಚಿಕ್ಕ ಹುಡುಗರಾದ್ರೆ ಬಿಡಪ್ಪ ಏನೋ ತಿರ್ಕೆ ಮಾಡಿದ್ದಾರೆ ಅಂತ ಅನ್ಬೋದು. ಅಲ್ಲ ಅಷ್ಟು ದೊಡ್ಡ ಅಷ್ಟು ವಯಸ್ಸಾಗೈತೆ, ಅವಳಿಗೆ ಗೊತ್ತಾಗಲ್ವಾ ಚಿಕ್ಕ ಮಕ್ಳ ಹತ್ರ ಹೆಂಗೆ ನಡ್ಕೋಬೇಕು ಅಂತನ? ಯಾವಾಗ ಬಂದಿಲ್ಲ ಅವಳು? ನಾನು ಏನ್ಕೋ ಹೋದೆ, ನಾನು ಅಮ್ಮಯ್ಯರ ಮಂತಕ್ಕೆ ಹೋದೆ. ಇನ್ನೇನು ನನಗೂ ಬೇಜಾರಾಗ್ತಿತ್ತು, ಈ ಹುಡುಗರು ಬರ್ರಿ ಅಂತಂದ್ರೆ, ಇಲ್ಲ ನಾವಿಲ್ಲಿ ಆಟ ಆಡ್ತೀವಿ ಚೆಂಡಾಟ ಅಂದ್ರು. ಸರಿ ಇಲ್ಲಿ ಆಟ ಆಡ್ಕೊಂಡಿರಿ, ನಾನು ಬರ್ತೀನಿ ಅಂತ ಹೋದೆ. ಅತ್ತೆ ಯಾವಾಗ ಮನೆ ಕಂಡಿತ್ತು ಒಳಗೆ, ಬಿಡು ಅತ್ತೆ ಈ ತಲೆ ಹೆಂಗು ಅಂತ ಹೇಳಿ ನಾನು ಹೋದೆ. ಅಯ್ಯ, ನಾನು ಇಲ್ಲೇ ಮನೆ ಕಂಡಿದ್ರೆ ಇಲ್ಲೇ ಇರ್ತೀನಿ. ನಾನು ಹೋಗಿದ್ದೆ, ಇಲ್ಲ ಹೊರಗಡೆಗೆ ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲಿ ಶಿಲ್ಪ ಬಂದಿದ್ಲು. ಏನೋ ನಿನ್ನ ಮಗಳು ಏನೋ ತಿಡ್ಕೆ ಮಾಡ್ತಿದ್ಲಂತೆ ರಾಮನ. ಅಲ್ಲ ಕಡಿಯೋದು, ಆಮೇಲೆ ಜಿಟ್ಟದು ಎಲ್ಲ ಮಾಡ್ತಿದ್ಲಂತೆ. ಅದಕ್ಕೆ ಒಂದೇಟು ಹೊಡೆದು ಹಂಗೆಲ್ಲ ಮಾಡಬಾರ್ದಮ್ಮ ಪುಟ್ಟಿ, ನಿಮ್ಮ ಅಣ್ಣ ಯಾವನು ಅಂತಂದ್ರೆ ಅವನೇ ನಮ್ಮ ಅಣ್ಣ ಅಲ್ಲ, ಹಂಗೆ ಹಿಂಗೆ ಅಂತಾನ ಅವಳೇ ಬೈದ್ಲಂತೆ ಶಿಲ್ಪನ. ಹೌದಾ? ಹಂಗಾಗಕ್ ಸಾಧ್ಯನೇ ಇಲ್ವಲ್ಲ. ಅಲ್ಲ ರಾಮುಗೇನಾದ್ರೂ ತೀರ್ಕೆ ಮಾಡಿದ್ರೆ ರಾಮು ಹೇಳ್ಬೇಕಿತ್ತು ತಾನೆ, ಇವಳು ನನಗೆ ತೀರ್ಕೆ ಮಾಡಿದ್ಲು ಅಲ್ಲ ಕಡಿದ್ಲು ಅಂತಾನ. ಅವನೇ ಹೇಳಿದ್ನೇನ್ರಿ ಅವನು? ಇಲ್ಲ ರಾಧಾ, ಅವನ ಆ ಥರ ಏನು ಮಾಡೇ ಇಲ್ಲ, ಆ ಶಿಲ್ಪ ಮಾಡಿರೋದು. ಇವಮ್ಮಯ್ಯ ತನ್ನ ಸೊಸೆನ ಮುಚ್ಕಮಕ್ಕೆ ಈ ಥರ ಸುಳ್ಳು ಹೇಳ್ತೈತೆ. ಅಮ್ಮ ತಪ್ಪು ಮಾಡಿರೋದೆ ತಪ್ಪು ಅಂತಾನ ಹೇಳ್ಬೇಕು. ಅದು ಬಿಟ್ಬಿಟ್ಟು ಈ ಥರ ಮುಚ್ಚಿಟ್ಕೋಬೇಡ. ಆ ಶಿಲ್ಪನ ಬುದ್ಧಿ ಎಲ್ಲ ಗೊತ್ತಿದ್ದು ನೀನು ಅವಳನ್ನ ಇಲ್ಲಿಗೆ ಕರೆಸ್ಕೊಂಡು ಮಾತಾಡ್ಕೊಂಡು ಕುಕ್ಕಂತೀಯಲ್ಲ. ಬೇಕು ಅಂದರೆ ನೀನು ಅಲ್ಲಿಗೆ ಹೋಗು, ಅವಳನ್ನ ಇಲ್ಲಿಗೆ ಕರಿಬೇಡ, ಹೇಳ್ತೀನಿ. ಅಯ್ಯೋ 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 ಅಯ್ಯೋ, ಏನು? ಅಲ್ಲ ನಾನು ಯಾರ ತಗೋ ಮಾತಾಡಂಗಿಲ್ವಾ? ಮಾತಾಡಕ್ಕೂ ಸ್ವಾತಂತ್ರ್ಯ ಇಲ್ವಾ? ಯಾರನ್ನೂ ಮನೆ ಕರಿಯಂಗೂ ಇಲ್ವಾ ನಾನು? ಏನು ನನ್ನ ತಮ್ಮನ ಮಗಳು ನನ್ನ ಕಷ್ಟ ಸುಖ ವಿಚಾರಿಸ್ತಾಳೆ ಅಂತನ ಬಾರಮ್ಮ ಅಂತ ಹೇಳಿದ್ದೆ, ಅದಕ್ಕೆ ಬಂದಿದ್ಲು. ಅಲ್ಲ ಬಿಡು, ಮುಗ್ದಾಯ್ತು. ಇನ್ನೇನು ನಾನು ವಯಸ್ಸಾಗಿರೋ ಮುದುಕಿ ಅಲ್ವಾ, ಬೇಗ ಸಾಯಿಲಿ ಅಂತಾನೇನು ನಿಮ್ಮಿಬ್ಬರು ಉದ್ದೇಶ? ಆಯ್ತು ಬಿಡಪ್ಪ, ನಾನಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ನಿನ್ನ ಹೆಂಡತಿಗೆ ನಾನು ಯಾವಾಗ ಸತ್ತೋಗ್ತೀನೋ ಅಂತನ ಕಾಯ್ತಾ ಇದ್ದಾಳೆ ಅನ್ಸುತ್ತೆ. ಮುದುಕರು ವಯಸ್ಸಾಗಿರೋರು ಇರಬಾರ್ದಲ್ವೇ ಮನೆಗೆ? ಅಯ್ಯೋ ಯಾಕತ್ತೆ ಹಂಗಂತೀಯ? ನಾನು ಯಾವತ್ತಾದ್ರೂ ನೀನು ಸಾಯಿ ಅಂತ ಬಯಸಿದ್ದೀನ? ಅಲ್ಲ ಶಿಲ್ಪ ಮಾಡಿದ ತಪ್ಪಿಗೆ ನೀನು ಈ ಥರ ಎಲ್ಲ ಏನೇನೋ ಮಾತಾಡ್ತೀಯಲ್ಲ. ಅಲ್ಲ ಮಾತಾಡತ್ತೆ. ಅಲ್ಲ ಶಿಲ್ಪನ್ಗೆ ನೀವು ಸರಿಯಾಗಿ ಬೈಬೇಕು ತಾನೆ? ನಾನು ಬೈದೆ ಕಣಿ, ಬೈದೆ ಕಳಿಸಿದ್ದು. ನಿನ್ನ ಮಗಳು ಒಳ್ಳೆಯವಳಲ್ಲಮ್ಮ. ಇಷ್ಟು ಮಾಡಿದೆ, ಇಷ್ಟು ಉದ್ದನ ಕಣ್ಣೀರು ಸುರಿಸ್ಕೊಂಡು ಹೇಳ್ತಾಳೆ. ಅದಕ್ಕೆ ನಿಮ್ಗಿಬ್ರಿಗೂ ಅವಳು ಸತ್ಯ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅವಳು ಭಾರಿ ಕಿಲಾಡಿ ಇದ್ದಾಳೆ ನಿನ್ನ ಮಗಳು. ಸರಿ ಇಲ್ಲ ಅವಳು. ನಾನೇ ಒಂದು ಮಾತು ಹೇಳಿದ್ರೆ ನನಗೆ ತಿರುಗಿಸಿ ಮಾತಾಡ್ತಾಳೆ. ಅಯ್ಯೋ ಅತ್ತೆ, ಹಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇರ್ತೀರಾ? ಯಾಕೆ ಪದೇ ಪದೇ ನಿನ್ನ ಮಗಳು ಅಂತ ಹೇಳ್ತಾ ಇದ್ದೀರಾ? ಯಾಕೆ ನಿಮ್ಗೇನು ಮೊಮ್ಮಗಳಲ್ವಾ? ನಿಮ್ಮ ಮೊಮ್ಮಗಳು ಅಂತ ಹೇಳಿದ್ರೆ ಏನು ನಿಮ್ಮ ಕಿರೀಟ ನೆಲಕ್ಕೆ ಬಿದ್ದುಬಿಡುತ್ತಾ? ನಾನು ನೋಡ್ತಲೇ ಇದ್ದೀನಿ. ನಮ್ಮ ವೀಣುನ ನೀನು ಮೊಮ್ಮಗಳು ಅಂತನ ಎತ್ಕೊಂಬೋದು ಇಲ್ಲ, ಪ್ರೀತಿಯಿಂದ ಮಾತಾಡ್ಸೋದು ಇಲ್ಲ. ಹೋಗ್ಲಿ, ಪ್ರೀತಿಯಿಂದ ಮಾತಾಡ್ಸಿದ್ರೆ ಹೊತ್ತು ಕಿವಿ ಅದು ಮಾಡೋದು ಅದು ಇದು ಮಾಡ್ತಿರ್ತೀಯ, ಹಂಗೆಲ್ಲ ಮಾಡಬೇಡತ್ತೆ. ಅವಳು ನಿನ್ನ ಮೊಮ್ಮಗಳೇನೆ. ಅಯ್ಯೋ ಯಾರಿಲ್ಲ ಅಂತ ಹೇಳಿದ್ದು? ಗಂಡ ಇಲ್ಲ ಇದ್ದಾನೆ ಅಂತಾನೆ ಏನೇನೋ ಹೇಳಿ ಅವನ ಕೂಟೆ ನಾನು ಬಯಸ್ಬೇಕು ಅಂತ ಮಾಡಿದ್ದೇನೆ ರಾಧಾ. ಸುಮ್ಮನೆ ಮುಚ್ಕೊಂಡು ಇರೋದ್ ಕಲ್ತ್ಕ. ಗಂಡ ಇಲ್ಲ ಇದ್ದಾನೆ ಅಂತಾನ ನೋಡ್ದೇನೋ ಕೃಷ್ಣಪ್ಪ, ನೀನ್ ಹೆಂಡತಿ ನನ್ ಬೈಬೇಕು ನೀನು ಅಂತಾನ ಏನೇನೋ ಹೇಳ್ತಾ ಇದ್ದಾಳೆ. ಅಲ್ಲ ನಾನೇನು ಮೊಮ್ಮಗಳಲ್ಲ ಅಂತ ಹೇಳ್ತೀನ? ಯಾವತ್ತಾದ್ರೂ ಹೇಳಿದ್ದೀನೇನೆ? ಯಾಕೆ ಹೆಂಗೆ ಹೇಳ್ತಿದ್ಯಾ? ಇಲ್ಲೇ ಗೊತ್ತಾಗ್ತೈತಿ ನೀನ್ ಎಷ್ಟು ಭೇದ ಭಾವ ಮಾಡ್ತೀಯಾ ಅಂತಾನ. ಅಯ್ಯೋ ಈಗ ನೀವಿಬ್ರು ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಶಿಲ್ಪನಿಂದನ ನೀವಿಬ್ರು ಜಗಳ ಆಡಂಗಾಯ್ತಲ್ಲ. ಅದಕ್ಕೆ ಆ ಶಿಲ್ಪನಂತಾರನ್ನ ಮನೆಗೆ ಸೇರಿಸಬಾರ್ದು ಅಂತ ಹೇಳೋದು. ಅವಳು ಎಲ್ಲೋದ್ರೂ ಎಲ್ಲಿ ಕಾಲಿಟ್ರು ಅಲ್ಲಿ ಭಸ್ಮ ಆಗುತ್ತೆ, ಯಾವುದೋ ಒಂದು ಧೂಳು ಕಡ್ಡಿನೂ ಬೆಳೆಯಲ್ಲ. ಆ ಶಿಲ್ಪ ಅಂತ ದರಿದ್ರದವಳು. ಅಯ್ಯೋ 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 ಅಯ್ಯೋ, ಏನೋ ಕೃಷ್ಣಪ್ಪ, ಎಂಟಿ ಏನೋ ಹೇಳಿದ್ಲು ಅಂತಾನ, ನಿನ್ನ ಮಗಳು ಏನೋ ಸುಳ್ಳು ಹೇಳಿದ್ಲು ಅಂತಾನ. ಈಗ ನಿಮ್ಮ ಮಾವನ ಮಗಳನ್ನ ದರಿದ್ರದವಳು, ಸುಟ್ಟೋಗುತ್ತೆ, ಭಸ್ಮ ಆಗುತ್ತೆ, ಅದು ಇದು ಅಂತ ಹೇಳ್ತಾ ಇದೀಯಾ? ಅಯ್ಯೋ ಹಿಂಗೆಲ್ಲ ನಾ ಶಾಪ ಹಾಕ್ಬಾರ್ದು ಕಣೋ.
ಪಾಪ ಅವಳು ಇವಾಗ್ಲೇನೆ ಕಷ್ಟದಾಗೆ ಕೈ ಕಣ್ಣೀರ್ ತೊಳಿತಾ ಇದ್ದಾಳೆ ಅಂತದ್ರಾಗೆ ನೀನಷ್ಟು ಹಿಂಗ್ ಶಾಪ ಹಾಕಿದ್ರೆ ಅವಳು ಏನಾಗ್ಬೇಕು ಹಾ? ಅಯ್ಯೋ ಅಮ್ಮ ಅವಳ ಬುದ್ಧಿ ಗೊತ್ತು ಬಿಡು, ನೀನೇನು ಹೇಳಕ್ ಬರಬೇಡ. ರಾಧಾ ಹೋಗು, ಒಂದು ಲೋಟ ಟೀ ಮಾಡ್ಕೊಂಬರ್ಗ ಹೋಗಿ. ಸರಿ ಆಯ್ತು ರೀ, ಕುತ್ಕೊಂಡಿರಿ ಮಾಡ್ಕೊಂಬತ್ತೀನಿ. ಅತ್ತೆ ನಿಮ್ಗುನು ಟೀ ಕಾಸ್ಕ ಬರಲ್ಲ? ನನ್ಗೇನು ಬೇಡಮ್ಮ, ಅವನಿಗೆ ಕಾಸು ಕೊಡು. ಆಮೇಲೆ ಯಾಕೂ ಏನಾನ ಅಂತೀಯ ನೀನು. ಸರಿ ಆಯ್ತು ಬಿಡಿ, ಬೇಡ ಅಂದ್ರೆ ನಾನಿನ್ನೇನು ಮಾಡ್ಲಿ. ವಯಸ್ಸಾಗಿರೋರು ಬದುಕಿದ್ರೆ ಸೊಸೆಯರಿಗೆ ಸಹಿಸ್ಕೊಂಬಕ್ಕಾಗಲ್ಲ. ಆದಷ್ಟು ಬೇಗ ಹೋಗ್ಲಿ ಅಂತ ಏನೇನೋ ಹೇಳ್ಕೊಡ್ತಾರೆ. ಅದಕ್ಕೆ ಸರಿಯಾಗಿ ಗಂಡಂದ್ರು ಕುಣಿತಾರಲ್ಲ. ಏನ್ ಮಾಡೋದು, ನಮ್ಮ ಮನೆ ಬರನೇ ಇಷ್ಟು. ನಾವು ಯಾರ್ತಾಗೂ ಮಾತಾಡಂಗೂ ಇಲ್ಲ, ಯಾರನ್ನೂ ಮನೆ ಕರಿಯಂಗೂ ಇಲ್ಲ. ಏನ್ ಮಾಡೋದು, ಇದು ನಮ್ಮ ಮನೆ ಅಲ್ವಲ್ಲ. ಅವಳು ತವ್ರ ಮನೆಯಿಂದ ತಮ್ಮಂದವಳೆ ಆಸ್ತಿನೆಲ್ಲನ, ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ಬೇಕು ನಾವು. ಅಮ್ಮ ಸುಮ್ಮನೆ ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಬೇಡ, ಸುಮ್ಮನೆ ಇರ್ತೀಯಾ? ಆಯ್ತು ಬಿಡಪ್ಪ, ನಾವೇನಾನ ಮಾತಾಡಿದ್ರೆ ನಿನಗೂ ಇಡ್ಸಲ್ಲ, ನಾವು ಹೋಗ್ತೀವತ್ತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.